ಚಿತ್ರದುರ್ಗ ಜಿಲ್ಲೆಯ ನಾಯಕನಹಟ್ಟಿ ಸಮೀಪದ ದೊರೆಗಳಮಟ್ಟಿಯಲ್ಲಿ ಅಕ್ಟೋಬರ್ 2ರಂದು ದಸರಾ ದರ್ಬಾರ್ ಕುಸ್ತಿ ಪಂದ್ಯಾವಳಿ ಹಮ್ಮಿಕೊಂಡಿದ್ದು, ಕುಸ್ತಿ ಪಂದ್ಯಾವಳಿ ನಡೆಯುವ ಜಾಗಕ್ಕೆ ಮಾಜಿ ಶಾಸಕ ಎಸ್ ತಿಪ್ಪೇಸ್ವಾಮಿ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಇದೇ ವೇಳೆ ಮಾತನಾಡಿದ ಮಾಜಿ ಶಾಸಕ ಎಸ್ ತಿಪ್ಪೇಸ್ವಾಮಿ, ದಸರಾ ದರ್ಬಾರ್ ಪ್ರಯುಕ್ತ ಕುಸ್ತಿ ಪಂದ್ಯಾವಳಿ ಹಮ್ಮಿಕೊಂಡಿದ್ದು, ರಾಜ್ಯವಲ್ಲದೆ ಹೊರ ರಾಜ್ಯಗಳಿಂದಲೂ ಕೂಡ ಜಗಜಟ್ಟಿಗಳು ಈ ಕುಸ್ತಿ ಪಂದ್ಯಾವಳಿಯಲ್ಲಿ ಪಾಲ್ಗೊಳ್ಳಲಿದ್ದಾರೆ ಎಂದರು. ಮಾಜಿ ಶಾಸಕರೊಂದಿಗೆ ಮೊಳಕಾಲ್ಮೂರು ವಿಧಾನಸಭಾ ಕ್ಷೇತ್ರದ ಜೆಡಿಎಸ್ ಪರಾಜಿತ ಅಭ್ಯರ್ಥಿ ಟಿ ವೀರಭದ್ರಪ್ಪ, ಪಟ್ಟಣ ಪಂಚಾಯಿತಿಯ ಕೆಪಿ ತಿಪ್ಪೇಸ್ವಾಮಿ, ಎನ್ ಮಹಾಂತಣ್ಣ, ಮಾಜಿ ತಾಲೂಕು ಪಂಚಾಯಿತಿ ಸದಸ್ಯರಾದ ಎಸ್ಟಿ ಬಸವರಾಜ್, ಮೊಳಕಾಲ್ಮೂರು ಜೆಡಿಎಸ್ ತಾಲೂಕು ಅಧ್ಯಕ್ಷ ಡಿಬಿ ಕರಿಬಸಪ್ಪ ಚೌಳಕೆರೆ ಸೇರಿದಂತೆ ಮತ್ತಿತರರು ಸಾಥ್ ನೀಡಿದರು. ಸ್ಥಳ ಇದು ಹಿಂದೆ ಹಟ್ಟಿ ಮಲ್ಲಪ್ಪ ನಾಯಕ ದೊರೆ ಆತ. ಇಡೀ ನಾಯಕನಹಟ್ಟಿ ಹೋಬಳಿ ಮತ್ತು ಹಿರಳ್ಳಿವರೆಗೂ ಈತನ ಸಾಮ್ರಾಜ್ಯ. ಈ ಕಟ್ಟೆ ಮನೆಗೆ ನಡ್ಕೊಂತಿದ್ದರು ಇಲ್ಲಿ. ಅದೇನಾಯಿತು ಆಗಿನ ಕಾಲದಲ್ಲೆಲ್ಲ ಮತ್ತೆ ತಿಪ್ಪೇಸ್ವಾಮಿ ಬಂದನಲ್ಲಪ್ಪ ಇಲ್ಲಿಗೆ. ತಿಪ್ಪೇಸ್ವಾಮಿ ಬಂದು ಜಾಗ ಕೇಳ್ದ, ಜಾಗನೂ ಕೊಟ್ಟದ್ದಾಯಿತು. ಅದಕ್ಕೆ ಸಹಕಾರ ಕೊಟ್ಬಿಟ್ಟು ಕೆರೆಗಳನ್ನು ಕಟ್ಟಿಸ್ತಕ್ಕಂಥ ಕೆಲಸವನ್ನು ಈತ ಮಾಡಿದ ಮೇಲೆ ಏನಾಯಿತು, ಆತಂದೆ ಜಾಸ್ತಿ ಆಗಿಬಿಡ್ತು ತಿಪ್ಪೇಸ್ವಾಮಿದು. ಆಮೇಲೆ ದೊರೆಗಳದು ಸುಮ್ಮನೆ ಆಗಿಬಿಟ್ರು ಇವರು. ಹಿಂದೆ ಈ ಸ್ವತಂತ್ರ ಬರೋದಕ್ಕಿಂತ ಮುಂಚಿತವಾಗಿ ಕಟ್ಟೆ ಮನೆಗಳಂತ ಮಾಡ್ಕೊಂಡಿದ್ವಿ. ನಾಗಿನಟ್ಟಿ ಕಟ್ಟೆ ಮನೆ ಒಂದು, ಮೆನ್ವಾಳದ ಕಟ್ಟೆ ಮನೆ, ಆಮೇಲೆ ಗೋಣೂರು, ಈ 3 ಕಟ್ಟೆ ಮನೆಗಳು ನಮ್ಮ ಮ್ಯಾಸ್ ನಾಯಕರ ಮ್ಯಾಸ್ ಮಂಡಲದಲ್ಲಿ ಇರ್ತಕ್ಕಂಥ ಕಟ್ಟೆ ಮನೆಗಳು. ಹಿಂದೆಲ್ಲ ಏನಾಯಿತು, ಜಮೀನು ವ್ಯಾಜ್ಯ ಇರ್ಬೋದು ಅಥವಾ ಗಂಡ ಹೆಂಡತಿ ಜಗಳ ಇರ್ಬೋದು, ಪ್ರತಿಯೊಂದನ್ನು ಕಟ್ಟೆ ಮನೆಯಲ್ಲಿ ಕೂತ್ಕೊಂಡು ಬಗೆಹರಿಸ್ತಿದ್ರು. ಈ ಸ್ವತಂತ್ರ ಬಂದ ಮೇಲೆ ಏನಾಯಿತು, ಈ ಪೊಲೀಸ್ ಸ್ಟೇಷನ್ಗಳು ಆಗಿಬಿಟ್ವಲ್ಲಪ್ಪ, ಈ ಕಟ್ಟೆ ಮನೆಗಳು ಮರೆತು ಬಿಟ್ರು, ಎಲ್ಲರೂ ಪೊಲೀಸ್ ಸ್ಟೇಷನ್ಗೆ ಹತ್ಬಿಟ್ರು. ಹಂಗಾಗಿ ಇವನು ಕೇಳ್ದಂಗೆ ಆಗೋಗ್ಬಿಡ್ತು. ಈಗೇನೋ ನಮ್ಮ ಹುಡುಗರೆಲ್ಲ ಹಿಂದೆ ಈ ಸಂಸ್ಥಾನವನ್ನು ಉಳಿಸ್ತಕ್ಕಂಥವನು, ಆಡಿರ್ತಕ್ಕಂಥ ದೊರೆ, ಆತಂದು ಹಿಂಗೆ ಆಗಿಬಿಡ್ತಲ್ಲ, ಏನಾದರೂ ಮಾಡಿ ಇಂಪ್ರೂವ್ ಮಾಡ್ಬೇಕಂತ ಹೇಳ್ಬಿಟ್ಟು ಆತಗೆ ತಿಪ್ಪೇಶಿ ಬುದ್ಧಿ ಕೊಟ್ಟನೋ ಅಥವಾ ಹಟ್ಟಿ ಮಲ್ಲಪ್ಪ ನಾಯಕ ಅವ್ರ ಅಣ್ಣ ತಮ್ಮಗಳು ಏನಿದ್ದಾರೆ ಆ 3 ಜನನು ಸೇರಿ ಆಮೇಲೆ ಇಲ್ಲೆಲ್ಲ ಉಪಾಯವನ್ನು ಸಮಾಧಿ ಮಾಡಿದ್ರಂತೆ. ಯಾರಪ್ಪ, ಲಕ್ಷ್ಮಣನಾಗತಿನ, ಅದು ಸಮಾಧಿನೂ ಆಯಿತು. ಒಟ್ಟು ಇದು ಟೋಟಲ್ ಇರ್ತಕ್ಕಂಥದ್ದು 15 ಎಕರೆ 22 ಕುಂಟೆ. ಇದರಲ್ಲಿ ಏನಾಯಿತು, ಮತ್ತು ಇದು ಬೀಳಿತ್ತಲ್ಲ, ಯಾರ ಏನೇನು ಬೇಕೋ ಎಲ್ಲ ಮಾಡ್ಕೊಂಬಿಟ್ಟಿದ್ದಾರೆ. ಅದೇನೋ ಕೋರ್ಟ್ನಲ್ಲಿ ನಡೀತೈತಂತೆ, ನಡೆದ ಮೇಲೆ ಅದೇನು ತೀರ್ಮಾನ ಆಗುತ್ತೋ ಆಗಲಿ, ಅದ್ರ ಬಗ್ಗೆ ಏನಿಲ್ಲ. ಈಗ ಇದೆಲ್ಲ ವೇಸ್ಟ್ ಆಗಿಬಿಟ್ಟದೆ ಲ್ಯಾಂಡು. ಇದನ್ನೆಲ್ಲ ನಮ್ಮ ಹುಡುಗರಿಗೆ ಹೊಸದಾಗಿ ಏನೇನೋ ಮಾಡ್ತಿದ್ದಾರೆ. ಮುಂದೆನೂ ಇದನ್ನು ಮಾಡಿಬಿಟ್ಟು ಇಲ್ಲೊಂದು ಬನ್ನಿ ಮರ ನೆಟ್ಬಿಟ್ಟು ಮುಂದೆ ನಾವು ಹೆಂಗೆ ದಸರಾದಲ್ಲಿ ಹೆಂಗೆ ಮಾಡ್ತಾರೋ ಆ ರೀತಿ ಇಲ್ಲೇನೂ ಮಾಡ್ಬೋದು ನಾವು. ಅದನ್ನು ನಮ್ಮವರೆಲ್ಲ ಮ್ಯಾಸ್ ಮಂಡಲದವರೆಲ್ಲ ಹೆಚ್ಚಿನ ರೀತಿ ಸಹಕಾರ ತಗೋಬೇಕು. ಆಮೇಲೆ ನೀವು ಯಾವ ಪಾರ್ಟಿಗೆನ್ನ ಓಟ್ ಹಾಕಿ, ನಾನು ಓಟ್ ಹಾಕ್ರಿ ಅಂತ ಹೇಳೋದಿಲ್ಲ, ಓಟಿಗಾಗಿ ನಾನು ರಾಜಕೀಯ ಮಾಡೋದಿಲ್ಲ. ಇದು ನಿಮ್ಮ ಅಸ್ತಿತ್ವ ಇರ್ತಕ್ಕಂಥದ್ದನ್ನ ಇದನ್ನು ನೀವು ಉಳಿಸ್ಕೊಂತಕ್ಕಂಥ ಕೆಲಸವನ್ನು ಮಾಡಿರಿ. ಕೂತ್ಕೊಂಡ್ಬಿಟ್ಟು ಎಲ್ಲರೂ ಚರ್ಚೆ ಮಾಡಿ ಬಗೆಹರಿಸ್ತಕ್ಕಂಥ ಕೆಲಸವನ್ನು ಮಾಡಿರಿ. ನಾನಂತೂ ನಿಮ್ಮ ಜೊತೆ ಸದಾ ಇರ್ತೀನಿ.